2022 GPSTR ಅಲ್ಲಿ ಕೇಳಿರೋ ಕ್ವಶನ್ ಇದು. ಕ್ವಶನ್ ಬಂದ್ಬಿಟ್ಟು ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆರ್ 8 and 15 respectively. The sum of the squares of these numbers is ಆಪ್ಷನ್ 1 ಬಂದ್ಬಿಟ್ಟು 30 ಇದೆ, ಆಪ್ಷನ್ 2 ಬಂದ್ಬಿಟ್ಟು 23 ಇದೆ, ಆಪ್ಷನ್ 3 ಬಂದ್ಬಿಟ್ಟು 34 ಇಂದ as well as ಆಪ್ಷನ್ 4 is 45. ಇಲ್ಲಿ ಒಂದು ಕ್ವಶನ್ ಇದೆ. ಏನ್ ಕ್ವಶನ್ ಇದೆ ಅಂದ್ರೆ ದ ಸಮ್ ಅಂಡ್ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಆರ್ 8 and 15. ಅಂದ್ರೆ ಟೂ ನಂಬರ್ಸ್ ಇದೆ, ಆ ನಂಬರ್ಸ್ ಸಮ್ಮು ಮತ್ತೆ ಪ್ರಾಡಕ್ಟ್. ಸಮ್ ಬಂದ್ಬಿಟ್ಟು 8 ಆಗಿದೆ, ಪ್ರಾಡಕ್ಟ್ ಬಂದ್ಬಿಟ್ಟು 15 ಆಗಿದೆ. ಆಗಿದ್ರೆ ಆ ಎರಡು ನಂಬರ್ನ ಯಾವ ಟು ಮೇಕ್ ಸ್ಕ್ವಯರ್ಸ್, ಅವೆರಡು ನಂಬರ್ ಯಾವ್ದು ಅಂತ ಫಸ್ಟ್ ಫೈಂಡ್ ಔಟ್ ಮಾಡಿ, ನೆಕ್ಸ್ಟ್ ನಂಬರ್ಸ್ ನ ಸ್ಕ್ವಯರ್ಸ್ ಮಾಡಿ ಸಮ್ ಮೀನ್ಸ್ ಅಡಿಷನ್ ಮಾಡಿದ್ರೆ ಎರಡು ನಂಬರ್ನ ಫಸ್ಟ್ ಕಂಡುಹಿಡಿಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ದೋಸ್ ಟು ನಂಬರ್ಸ್. ಫಸ್ಟ್ ನಂಬರ್ಸ್ ನ ಕಂಡುಹಿಡಿತೀರಾ, ನೆಕ್ಸ್ಟ್ ಎರಡು ನಂಬರ್ನ ಸ್ಕ್ವಯರ್ ಮಾಡ್ತೀರಾ, ಅದಾದ್ಮೇಲೆ ಅವೆರಡನ್ನು ಸಮ್ ಮಾಡ್ತೀರಾ. ಸ್ಕ್ವಯರ್ ಮಾಡಿ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ. ಇಲ್ಲಿ ಸಮ್ ಎಷ್ಟು ಹೇಳಿದ್ದಾರೆ 8, ಟೂ ನಂಬರ್ಸ್ ಅಂತ ಹೇಳಿದ್ದಾರೆ. ಸಮ್ 8 ಅಂತ ಹೇಳಿದ್ರಿಂದ ಐ ವಿಲ್ ಟೇಕ್ ಇಟ್ ಆಸ್ ಒನ್ ನಂಬರ್ ಆಸ್ ಎಕ್ಸ್, ದ ಅದರ್ ನಂಬರ್ ಇಸ್ 8 - x. ಒಂದು ನಂಬರ್ ಎಕ್ಸ್ ಅಂತ ತಗೊಂತಿದ್ದೀನಿ, ಇನ್ನೊಂದು ನಂಬರ್ನ 8 - x ಅಂತ ತಗೊಂತೀನಿ. ಇವೆರಡನ್ನು ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ? 8 ಬರುತ್ತೆ. ಮತ್ತೆ ಇವೆರಡದು ಪ್ರಾಡಕ್ಟ್ ಬಂದ್ಬಿಟ್ಟು ಎಷ್ಟಂತ ಹೇಳಿದ್ದಾರೆ? 15 ಅಂತ ಹೇಳಿದ್ದಾರೆ. ದ ಪ್ರಾಡಕ್ಟ್ ಆಫ್ ದೀಸ್ ಟೂ ನಂಬರ್ಸ್ ಇಸ್ 15. x into 8, 8x, x into -x, x square is equal to 15. ಇಲ್ಲಿ -x square plus 8x ಈ ಕಡೆ ತಗೊಂತಿದ್ದೀನಿ. ಏನಾಗುತ್ತೆ ಅದು? -x square ಈ ಕಡೆ ಬಂದ್ರೆ +x square ಆಗುತ್ತೆ. +8x ಈ ಕಡೆ ಬಂತು ಅಂದ್ರೆ -8x plus 15 equal to 0. It becomes quadratic equation now. ಇದೇನಾಯ್ತು? ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ಆಯ್ತು. ಇದನ್ನ we have to solve by using factorization method. ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲಿ ನಾವು ಸಾಲ್ವ್ ಮಾಡೋಣ. ಈ ಫ್ಯಾಕ್ಟರೈಸೇಷನ್ ಮೆಥಡ್ ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗಬೇಕು? 15x square ಆಗಬೇಕು, ಆಡ್ ಮಾಡಿದ್ರೆ -8 ಆಗಬೇಕು. ಮಲ್ಟಿಪ್ಲೈ ಮಾಡಿದ್ರೆ 15 ಆಗಬೇಕು, ಆಡ್ ಮಾಡಿದ್ರೆ -8. ಇಲ್ಲಿ ನೋಡ್ಕೊಂಬಿಡಿ, ಲಾಸ್ಟ್ ಟರ್ಮ್ ಕಾನ್ಸ್ಟೆಂಟ್ ಏನ್ ಇದು ಮತ್ತೆ ಕೋಎಫಿಷಿಯಂಟ್ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ ನಂಬರ್ ಪಾಸಿಟಿವ್ ಬರ್ತಿದೆ ಅಂದ್ರೆ ಮಸ್ಟ್ ಅಂಡ್ ಶುಡ್ ಈ ಮಧ್ಯದ ನಂಬರ್ ಏನ್ ಸ್ಪ್ಲಿಟ್ ಮಾಡ್ತಿರೋ ಫ್ಯಾಕ್ಟರೈಸೇಷನ್ ಅಲ್ಲಿ ಅದು ಬೋತ್ ಆರ್ ಮೈನಸ್ ಬಂದಿರಬೇಕು, ಅಥವಾ ಬೋತ್ ಆರ್ ಪಾಸಿಟಿವ್ ಬಂದಿರಬೇಕು, ಅಥವಾ ಬೋತ್ ಆರ್ ನೆಗೆಟಿವ್ ಬಂದಿರಬೇಕು. ಎರಡು ನಂಬರ್ ಏನ್ ಬರ್ಕೊಂತೀರೋ ಮಧ್ಯದ ನಂಬರ್ ಸ್ಪ್ಲಿಟ್ ಮಾಡೋದು ಫ್ಯಾಕ್ಟರೈಸೇಷನ್ ಅಲ್ಲಿ ಯಾವತ್ತೂ ಇದು ಪ್ರಾಡಕ್ಟ್ ಕೋಎಫಿಷಿಯಂಟ್ ಆಫ್ x square ಅಂಡ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಮಾಡಿದಾಗ ಪ್ರಾಡಕ್ಟ್ ಪಾಸಿಟಿವ್ ಅಲ್ಲಿ ಬಂತು ಅಂದ್ರೆ ಮಸ್ಟ್ ಅಂಡ್ ಶುಡ್ ಮಧ್ಯ ನಂಬರ್ ಸ್ಪ್ಲಿಟ್ ಮಾಡಿದಾಗ ಬೋತ್ ಆರ್ ನೆಗೆಟಿವ್ ಇರ್ಬೇಕಿಲ್ಲ, ಬೋತ್ ಆರ್ ಪಾಸಿಟಿವ್ ಇರ್ಬೇಕು. ಅದು ಅಂಡರ್ಸ್ಟ್ಯಾಂಡ್ ಇರ್ಬೇಕು. ಈಗ 15 ಮಲ್ಟಿಪ್ಲೈ ಮಾಡಿದ್ರೆ ಆಡ್ ಮಾಡಿದ್ರೆ -8 ಯಾವ್ದು ಬರುತ್ತೆ? -5 -3. ನೋಡಿ, -5 ಇಂಟು -3 ಮಾಡಿದ್ರೆ 15 ಬಂತು. x square -5x -3x plus 15 equal to 0. x ಕಾಮನ್ ತಗೊಂಡ್ರೆ x - 5, ಇಲ್ಲಿ -3 ಕಾಮನ್ ತಗೊಂಡ್ರೆ x - 5. ಇಟ್ ಮೀನ್ಸ್ ಏನ್ ಬರ್ತಿಲ್ಲಿ? x - 3 equal to 0, x - 5 equal to 0. ಅಂದ್ರೆ x is equal to 3, x is equal to 5. ಅಂದ್ರೆ x ಅನ್ನ ನಂಬರು 3 ಆಗಿರ್ಬೋದು, ಇಲ್ಲ 5 ಆಗಿರ್ಬೋದು ಅಂತ. x 3 ಆಗಿದ್ರೆ ಇನ್ನೊಂದು ನಂಬರು x 8 - x ಆಗುತ್ತೆ. 8 - x ಅಂದ್ರೆ x ನ ನಾನು 3 ಅಂತ ತಗೊಂಡ್ರೆ ಇನ್ನೊಂದು ನಂಬರ್ 8 - 3 ಎಷ್ಟಾಗುತ್ತೆ? 5 ಆಗುತ್ತೆ. ಇನ್ ಕೇಸ್ x ನ ನಾನು 5 ಅಂತ ತಗೊಂಡ್ರೆ 8 - 5 ಎಷ್ಟು? 3. ಓಕೆನಾ? ಹಂಗಾದ್ರೆ ಇಲ್ಲಿ ಏನ್ ಗೊತ್ತಾಗ್ತಿದೆ ಅಂದ್ರೆ ದ ಟೂ ನಂಬರ್ಸ್ ಆರ್, ಒಂದು ನಂಬರು ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಒಂದು ನಂಬರು ಎಕ್ಸ್ ಮತ್ತು ಒಂದ್ ನಂಬರ್ ಅಂತ ಹೇಳಿದೆ ಎಕ್ಸ್ ಹೇಳಿದೀನಿ, ಇನ್ನೊಂದು 8 - x ಅಂತ ಹೇಳಿದೀನಿ ತಾನೆ. ಇನ್ ಕೇಸ್ ನಾವು ಯು ಟೇಕ್ ಇಟ್ ಆಸ್ x ಆಸ್ 5 ತಗೊಂಡ್ರೆ x ನ ನಾವು 5 ತಗೊಂಡು ಅಂದ್ರೆ y ಏನಾಗಿರುತ್ತೆ? 8 - x ಏನಾಗಿರುತ್ತೆ? 3 ಆಗಿರುತ್ತೆ. ಈ ರೀತಿ ಅಂದ್ರೆ ಟೂ ನಂಬರ್ಸ್ ಯಾವ್ದಪ್ಪ ಅಂದ್ರೆ ನೀವು ಯಾವ ಟು ರೈಟ್ ಇಟ್ 3 and 5 ಅಂತ ಬರೀಬಹುದು. ಓಕೆನಾ? ಈ 3 and 5 ಗೆ ಎಂಡ್ ಆಗಿಲ್ಲ, ಇಲ್ಲಿ ಮುಂದೆ ಕ್ವಶನ್ ಕಂಟಿನ್ಯೂ ಆಗುತ್ತೆ ನೋಡಿ. ದ ಸಮ್ ಆಫ್ ದ ಸ್ಕ್ವಯರ್ಸ್ ಆಫ್ ದೀಸ್ ನಂಬರ್ಸ್ ಈಸ್, ಅವೆರಡು ನಂಬರ್ನ ಸ್ಕ್ವಯರ್ ಮಾಡಿದ್ರೆ ಅಂದ್ರೆ ಯಾವ್ಯಾವ ನಂಬರು? ಒಂದು 3 ಇದೆ, ಇನ್ನೊಂದು 5 ಇದೆ. 3 ಸ್ಕ್ವಯರ್
ಪ್ಲಸ್ 5 ಸ್ಕ್ವೇರ್ ಅಂತ ಮಾಡ್ಬೋದು. 3 ಸ್ಕ್ವೇರ್ ಎಷ್ಟು 9, 5 ಸ್ಕ್ವೇರ್ ಎಷ್ಟು 25, 25 ಪ್ಲಸ್ 9 ಎಷ್ಟು 34. ದೋಸ್ ಟು ನಂಬರ್ಸ್ ನ ಸ್ಕ್ವೇರ್ ಮಾಡಿ ಸಮ್ ಮಾಡಿದ್ರೆ ಆನ್ಸರ್ 34 ಬರುತ್ತೆ. 34 ಇಸ್ ಆಪ್ಷನ್ 3 ಇಯರ್. ಆಪ್ಷನ್ ಎಷ್ಟಾಗುತ್ತೆ 3 ಆಗುತ್ತೆ. ಸೊ ಇದಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಮಾಡ್ಬೇಕಾ, ಇಷ್ಟೊಂದೆಲ್ಲ ಪ್ರಾಬ್ಲಮ್ ಮಾಡ್ಬಿಟ್ಟು ಕಂಡಿಡ್ಬೇಕಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಕೇಳ್ಬೋದು. ಇಲ್ಲಿ ಇಷ್ಟೊಂದು ನೀಡ್ ನಾಟ್ ಟು ಡೂ ದಿಸ್ ಮಚ್, ಇಷ್ಟೊಂದು ಮಾಡೋ ಅವಶ್ಯಕತೆ ಇಲ್ಲ. ಸಮ್ಮು 8 ಆಗಬೇಕು, ಪ್ರಾಡಕ್ಟ್ 15 ಆಗಬೇಕು ಅಂದ್ರೆ ದೋಸ್ ಆರ್ ನಮ್ಗೆ ತುಂಬಾ ಬುದ್ಧಿವಂತ ಇದ್ದೀನಿ. 3 + 5 8 ಬರುತ್ತೆ ಅಂತ ಗೊತ್ತು, 3 × 5 ಮಾಡಿದ್ರೆ 15 ಬರುತ್ತೆ ಅಂತ ಗೊತ್ತು. ಹಾಗಾದ್ರೆ ಡೈರೆಕ್ಟ್ ಆಗಿ 3 ಮತ್ತೆ 5 ನ ಬರ್ಕೊಬಹುದು. ಏನೋ ಎರಡು ನಂಬರ್ ಆಡ್ ಮಾಡಿದ್ರೆ 8, ಎರಡು ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 15, 3 ಮತ್ತೆ 5 ಮಾಡಿದ್ರೆ ಬರುತ್ತೆ ಅಂತ ಬರ್ಕೊಬಹುದು. ಇದನ್ನ ನೋಡ್ಕೊಬೇಕು. ಆಮೇಲೆ ಎರಡಕ್ಕೂ ಈಕ್ವೇಶನ್ ಸ್ಯಾಟಿಸ್ಫೈ ಆಗಬೇಕು. 3 + 5 8 ಆಗ್ಬೇಕು, 3 × 5 ಮಾಡಿದ್ರೆ 15 ಆಗ್ಬೇಕು. ಅದನ್ನ ಬಿಟ್ಬಿಟ್ಟು 6 + 2 8 ಆಯ್ತು, ಕರೆಕ್ಟ್ ಆಗಿ ಬರ್ತಾ ಇದೆ ಅಂತ ಕಂಟಿನ್ಯೂ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸಮ್ಮು ಈಕ್ವಲ್ ಬರ್ಬೇಕು, ಪ್ರಾಡಕ್ಟ್ ಈಕ್ವಲ್ ಬರ್ಬೇಕು. ನೋಡಿ 3 + 5 8, 3 × 5 15 ಬರ್ತಾ ಇದೆ. ಹಂಗಾರೆ ಇವನ್ ಸ್ಕ್ವೇರ್ ಮಾಡಿ 3 ಸ್ಕ್ವೇರ್ + 5 ಸ್ಕ್ವೇರ್ ಎಷ್ಟು ಬರುತ್ತೆ? 3 ಸ್ಕ್ವೇರ್ 9, 5 ಸ್ಕ್ವೇರ್ ಎಷ್ಟು 25, 34 ಬರುತ್ತೆ. ಹಿಂಗೂ ಮಾಡ್ಕೋಬಹುದು. ಜಸ್ಟ್ ಸಿಂಪಲ್ ಆಗಿ 1 ಮಾರ್ಕ್ ಕೇಳಿದ. ಓಕೆ, ಯು ಗೋ ವಿತ್ ನೆಕ್ಸ್ಟ್ ಕ್ವಶನ್. ಇದು ಕೂಡ GPST 2022 ಕ್ವಶನ್. ಇಲ್ಲಿ ಏನಿದೆ ಅಂದ್ರೆ ಇನ್ ದ ಗಿವನ್ ಫಿಗರ್ angle OAB is equal to 25. ಫಿಗರ್ ಬರೀತೀನಿ ಫಸ್ಟ್. They are given one circle, center OAB. This is on the circle, okay. Q. $25. ನೋಡಿ, ಇನ್ ದ ಗಿವನ್ ಫಿಗರ್ ಕ್ವಶನ್ ಬಂದ್ಬಿಟ್ಟು ಇನ್ ದ ಗಿವನ್ ಫಿಗರ್ ಆಂಗಲ್ OAB is equal to 25 degree. ಫೈಂಡ್ ದ ಮೆಜರ್ ಆಫ್ AQB ಎಷ್ಟು ಅಂತ. ಫೈಂಡ್ ಔಟ್ ಆಂಗಲ್ AQB is ಕ್ವಶನ್ ಮಾರ್ಕ್. ಇಷ್ಟೇ ಕೊಟ್ಟಿರೋದು. ಇನ್ ದ ಗಿವನ್ ಫಿಗರ್ OAB is 25 degree. Here we have to find out angle AQB. ಇಲ್ಲಿ AQB ಅಂದ್ರೆ ಈ ಆಂಗಲ್ ನ ಕಂಡುಹಿಡಿಬೇಕು. We have to find out AQB means we have to find out this angle. ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ನೋಡದೆ ಈಗ ಫಸ್ಟ್ ನೋಡ್ಕೊಂಬಿಡಿ. ಇದು ನಿಮ್ಗೆ ಸರ್ಕಲ್ ಲೆಸನ್ 9th ಸ್ಟ್ಯಾಂಡರ್ಡ್ ಅಲ್ಲಿ ಬರೋ ಲೆಸನ್ ಅಲ್ಲಿ ಇರುತ್ತೆ. ಓಕೆ, 2022 GPST ಇರೋದು. ಐ ವಿಲ್ ಗಿವ್ ಆಪ್ಷನ್ಸ್ ಆಲ್ಸೋ. ನಿಮ್ಗೆ ಆಪ್ಷನ್ ಗೊತ್ತಿದ್ರೆ ಕಾಮೆಂಟ್ ಮಾಡ್ಬಿಡಿ. ಯಾವ್ಯಾವುದು 65 ಆಪ್ಷನ್ ಫಸ್ಟ್ ಬಂದ್ಬಿಟ್ಟು 65 ಇದೆ. ಆಪ್ಷನ್ 2 ಬಂದ್ಬಿಟ್ಟು 125 ಇದೆ. ಆಪ್ಷನ್ 3 ಬಂದ್ಬಿಟ್ಟು 115 ಡಿಗ್ರಿ ಇದೆ. ಆಪ್ಷನ್ 4 ಬಂದ್ಬಿಟ್ಟು 130 ಡಿಗ್ರಿ ಇದೆ. ಇಲ್ಲಿ OAB 25 ಡಿಗ್ರಿ ಇದೆ. ದೆನ್ ಫೈಂಡ್ ಔಟ್ AQB. AQB ಕಂಡುಹಿಡಿಯಕ್ಕೆ ಕೇಳಿದಾರೆ. ಈ ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಆಂಗಲ್ AQB ಕಂಡುಹಿಡಿಬೇಕು. AQB ಎಷ್ಟು ಬರುತ್ತೆ? ದೇ ಆರ್ ಗಿವನ್ ಓನ್ಲಿ OAB. ಇದು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದ್ರೆ ಫಸ್ಟ್ OA ಅನ್ನೋದು OB ಗೆ ಈಕ್ವಲ್ ಆಗಿರುತ್ತೆ. OA is equal to OB. ಇದು ಸೆಂಟರ್ ಇಂದ ಬಂದಿರೋದು. OA ಅನ್ನೋದು ರೇಡಿಯಸ್ ಆಗಿರುತ್ತೆ, OB ಅನ್ನೋದು ರೇಡಿಯಸ್ ಆಗಿರುತ್ತೆ. OA ಮತ್ತೆ OB ಅನ್ನೋದು ಏನಾಗಿರುತ್ತೆ? ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. OA ಮತ್ತೆ OB ಅನ್ನೋದು ಏನಾಗಿರುತ್ತೆ? ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್ ಆಗಿರುತ್ತೆ. OA is equal to OB ಅಂತ ಬರೀಬಹುದು ನಾವು. ಯಾವ್ದ್ರೊಳಗೆ? ಟ್ರಯಾಂಗಲ್ ಆಗಿರುತ್ತೆ. ಇನ್ ಟ್ರಯಾಂಗಲ್ OAB we have to write it as OA is equal to OB. OA ಅನ್ನೋದು OB ಈಕ್ವಲ್ ಆಗಿರುತ್ತೆ. ಅದೇ ರೀತಿ ನಿಮ್ಮ 9th ಸ್ಟ್ಯಾಂಡರ್ಡ್ ಅಲ್ಲಿ ಈಕ್ವಲ್ ಸೈಡ್ಸ್ ಗೆ ಆಪೋಸಿಟ್ ಆಗಿರೋ ಆಂಗಲ್ಸ್ ಈಕ್ವಲ್ ಇರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಕ್ವಲ್ ಸೈಡ್ಸ್ ನೋಡಿ, OA ಗೆ ಮತ್ತು OB ಈಕ್ವಲ್ ಸೈಡ್ಸ್ ಇದೆ. ಇವೆರಡಕ್ಕೂ ಈಕ್ವಲ್ ಆಗಿರೋ ಆಂಗಲ್ಸ್ ಏನಾಗಿರುತ್ತೆ? ಈಕ್ವಲ್ ಇರುತ್ತೆ. ಇಫ್ ಇಟ್ ಈಸ್ 25, ದಿಸ್ ಈಸ್ ಆಲ್ಸೋ 25. ಈಕ್ವಲ್ ಸೈಡ್ಸ್ ಗೆ ಈಕ್ವಲ್ ಆಗಿರೋ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಅಂದ್ರೆ OA ಗೆ ಆಪೋಸಿಟ್ ಸೈಡ್ ಯಾವುದು? OB. ಇವೆರಡು ಈಕ್ವಲ್ ಇದೆ ಅಂದ್ರೆ ಆಪೋಸಿಟ್ ಆಂಗಲ್ ಯಾವುದು? ಆಂಗಲ್ A ಗೆ ಯಾವುದು? B. ಇವೆರಡು ಈಕ್ವಲ್ ಇರುತ್ತೆ ಅಂದ್ರೆ 25, 25. ಈಗ OAB ನ ಟ್ರಯಾಂಗಲ್ ಅಂತ ಹೇಳ್ತಿದ್ದೀನಿ. ಒಂದ್ ಆಂಗಲ್ 25 ಇದೆ, ಇನ್ನೊಂದು ಆಂಗಲ್ 25 ಇದೆ. 25 + 25 ಅಂದ್ರೆ ಎಷ್ಟಾಯ್ತು? 50 ಆಯ್ತು. ರಿಮೈನಿಂಗ್ ಇದು ಎಷ್ಟಿರ್ಬೇಕಿನ್ನ? 130 ಇರಬೇಕು. ಏನಕ್ಕೆ? ಸಮ್ ಆಫ್ ದ 3 ಇಂಟೀರಿಯರ್ ಆಂಗಲ್ಸ್ ಆಫ್ ದ ಟ್ರಯಾಂಗಲ್ ಈಸ್ 180. ಟ್ರಯಾಂಗಲ್ ಅಲ್ಲಿ 3 ಆಂಗಲ್ ಆಡ್ ಮಾಡಿದ್ರೆ ಎಷ್ಟಿರುತ್ತೆ? 180 ಇರುತ್ತೆ. ಅದಕ್ಕೋಸ್ಕರ ದಿಸ್ ವಿಲ್ ಬಿ ದ ಆಂಗಲ್ 130. ಆಯ್ತಾ? ಇದು 130 ಆಯ್ತು. ಸರ್ 130 ಆಯ್ತಲ್ಲ, ಮುಂದಕ್ಕೆ ಏನಾದ್ರು ಮಾಡ್ಬೇಕಾ? ನಮಗೆ ಬೇಕಾದ್ರೆ ಆಂಗಲ್ AQB ಇನ್ನು ಕಂಟಿನ್ಯೂ ಮಾಡಬೇಕು. ಇದನ್ನ ಯಾವ ಟು ಟೇಕ್ ಇಟ್ ಆಸ್ ಕಂಪ್ಲೀಟ್ ಆಂಗಲ್ ಮಾಡ್ಕೊಳ್ಳೋಣ. ಓನ ಇದು 130 ಇತ್ತು ಅಂದ್ರೆ ಇದೆಷ್ಟಿರುತ್ತೆ? ಕಂಪ್ಲೀಟ್ ಆಂಗಲ್ ಅಂದ್ರೆ ನಿಮ್ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಕಂಪ್ಲೀಟ್ ಆಂಗಲ್ ಕಾನ್ಸೆಪ್ಟ್ 360 ಇರುತ್ತೆ. ದಿಸ್ ವಿಲ್ ಬಿ 130 ಇತ್ತು ಅಂದ್ರೆ ಇನ್ ಮಿಕ್ಕಿದ ಇದು ಇರಬೇಕು
230 ಡಿಗ್ರಿ ಇರುತ್ತೆ. ರಿಮೈನಿಂಗ್ ಇದು ಎಷ್ಟಿರುತ್ತೆ? 230 ಡಿಗ್ರಿ ಇರುತ್ತೆ. ಸರ್ ಇದು 230 ಡಿಗ್ರಿ ಏನಕ್ಕೆ ಮಾಡ್ಕೊಂಡ್ರೆ ಹೇಳ್ತೀನಿ. ಇದು 230 ಇದ್ರೆ ನಿಮಗೆ 9th ಸ್ಟ್ಯಾಂಡರ್ಡ್ ಒಂದು ಥೀರಮ್ ಬರುತ್ತೆ. ಯಾವ್ದಪ್ಪ ಥೀರಮ್ ಅಂದ್ರೆ ಆಂಗಲ್ ಸಬ್ಸ್ಟೆಂಡೆಡ್ ಆರ್ಕ್ ಅಟ್ ದ ಸೆಂಟರ್, ಅಂದ್ರೆ ಈ ಸೆಂಟ್ರಲ್ ಏನ್ ಆಂಗಲ್ ಕ್ರಿಯೇಟ್ ಆಗಿರುತ್ತೋ ದಿಸ್ ವಿಲ್ ಬಿ ದಿ ಡಬಲ್ ಆಫ್ ಆಂಗಲ್ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್. ಅಂದ್ರೆ ಸೆಂಟ್ರಲ್ ಈ ಆಂಗಲ್ ಏನ್ ಕ್ರಿಯೇಟ್ ಆಗಿರುತ್ತೋ ಈ ಆಂಗಲ್ ಇಲ್ಲಿ ಕ್ರಿಯೇಟ್ ಆಗಿರೋ ಆಂಗಲ್ಗೆ ಡಬಲ್ ಇರುತ್ತೆ. ಅಂದ್ರೆ ಇನ್ ಕೇಸ್ ಇಲ್ಲಿ 100 ಇದ್ರೆ ಇಲ್ಲಿ 200 ಇರುತ್ತೆ, ಇಲ್ಲಿ 150 ಇದ್ರೆ ಇಲ್ಲಿ 300 ಇರುತ್ತೆ, ಇಲ್ಲಿ 80 ಇದ್ರೆ 160 ಇರುತ್ತೆ ಅಂತ ಕಾನ್ಸೆಪ್ಟ್. ಹಾಗಾದ್ರೆ ಇಲ್ಲಿ ಎಷ್ಟಿದೆ? 230 ಡಿಗ್ರಿ ಇದೆ. ಇಲ್ಲಿ ಎಷ್ಟಿರುತ್ತೋ ಅದ್ರ ಆಫ್ ಇಲ್ಲಿರುತ್ತೆ. ಇಲ್ಲೇನಾದ್ರೂ 200 ಡಿಗ್ರಿ ಇತ್ತು ಅಂದ್ರೆ ಇಲ್ಲಿ 100 ಡಿಗ್ರಿ ಇರುತ್ತೆ. ಇಲ್ಲೇನಾದ್ರೂ 150 ಡಿಗ್ರಿ ಇತ್ತು ಅಂದ್ರೆ ಇಲ್ಲಿ 75 ಇರುತ್ತೆ. ಹಾಗಾದ್ರೆ 230 ಇತ್ತು ಅಂದ್ರೆ ಇಲ್ಲಿ AQB ಎಷ್ಟಿರುತ್ತೆ? 115. ಇದು 9th ಸ್ಟ್ಯಾಂಡರ್ಡ್ ಥಿಯರಮ್. ಆಂಗಲ್ ಅಟ್ ದ ಫಾರ್ಮುಲಾ ಅಟ್ ದ ಸೆಂಟರ್ is doubled angle at any point on the circle. Angle separated by an arc at the center. ಒಂದು ಆರ್ಕ್ ಇಂದ ಆಂಗಲ್ ಸೆಂಟ್ರಲ್ ಫಾರ್ಮ್ ಆಗಿರೋದು. ಆಂಗಲ್ ಫಾರ್ಮ್ ಅಟ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಗೆ ಡಬಲ್ ಇರುತ್ತೆ. ಹಂಗಾದ್ರೆ ಇದು 230 ಇತ್ತು ಅಂದ್ರೆ ಇದು ಅದ್ರ ಆಫ್ ಇರುತ್ತೆ. ಎಷ್ಟಿರುತ್ತೆ? 115 ಇರುತ್ತೆ. ಎಷ್ಟಿರುತ್ತೆ? 115. ಹಾಗಾದ್ರೆ 115 ಆಪ್ಷನ್ ಇತ್ತಲ್ಲ. ಹಾಗಾದ್ರೆ ಆಂಗಲ್ AQB ಬಂದ್ಬಿಟ್ಟು ಎಷ್ಟಿರುತ್ತೆ? 115 ಡಿಗ್ರಿ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದು ಕ್ವಶನ್ ಇದೆ. ಈ ಕ್ವಶನ್ ನಾನು ಜಸ್ಟ್ ಕ್ವಶನ್ ಹಾಕಿರ್ತೀನಿ, ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ಯು ಹ್ಯಾವ್ ಟು ಸೇ ದಟ್ ಅಂಡ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳ್ಬಿಡಿ. ಇನ್ನೊಂದು ಕ್ವಶನ್ ಇದೆ, ಅದು ಲಾಂಗರ್ ಇದೆ, ಅದು ನಾನೇ ಕ್ಲಾಸಲ್ಲಿ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಇನ್ನೊಂದು ಕ್ವಶನ್, ಈಸಿ ಕ್ವಶನ್. ದ ಏರಿಯಾ ಆಫ್ rhombus when its diagonals are 10 centimeter and 8 centimeter. 1 ಬಂದ್ಬಿಟ್ಟು 80 centimeter square, 2 ಬಂದ್ಬಿಟ್ಟು 164 centimeter square, angle 3 ಬಂದ್ಬಿಟ್ಟು 82 centimeter square, angle 4 ಬಂದ್ಬಿಟ್ಟು 40 centimeter square. These are the 4 options they are given. Okay, ಈ 4 ಆಪ್ಷನ್ ಅಲ್ಲಿ ಯಾವ್ದು ಆನ್ಸರ್ ಆಗುತ್ತೆ ಅಂತ ಕಾಮೆಂಟ್ ಮಾಡಿ. The area of a rhombus when its diagonals are 10 centimeter